ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 25 ಅನ್ನ ಗಮನಿಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಿರಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿರುತ್ತದೆ. ಇಲ್ಲಿ ಕಾರ್ಬನ್ ನಡುವೆ ಏಕಬಂಧವಿರುತ್ತೆ. ನಾನು CH3 ಈಥೇನ್ ಅನ್ನ ಎಕ್ಸಾಂಪಲ್ ಆಗಿ ಬರೀಬಹುದು. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿರುತ್ತದೆ. CH2 ಡಬಲ್ ಬಾಂಡ್ CH2 ಈಥೀನ್ ಇರಬಹುದು, ಅಥವಾ CH ಟ್ರಿಪಲ್ ಬಾಂಡ್ CH ಈಥೈನ್ ಇರಬಹುದು. ಇವೆಲ್ಲ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆಯಾಗಿದೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕ್ರಿಯಾಶೀಲತೆ ಕಡಿಮೆ. ಇವುಗಳ ಕ್ರಿಯಾಶೀಲತೆ ಕಡಿಮೆ ಇರ್ತದೆ. ಆದ್ರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ. ಅಂದ್ರೆ ಇವು ರಾಸಾಯನಿಕ ಕ್ರಿಯೆಗೆ ಬೇಗ ಬೇಗ ರಾಸಾಯನಿಕ ಕ್ರಿಯೆಯನ್ನ ಮಾಡ್ತವೆ, ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸ್ವಚ್ಛ ನೀಲಿ ಜ್ವಾಲೆಯನ್ನ ಕೊಡ್ತಾ ಉರಿತವೆ. ಆದ್ರೆ ಅಪರ್ಯಾಪ್ತ ಸಂಯುಕ್ತಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನ ಉಂಟು ಮಾಡ್ತವೆ. ಯಾವುದು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಉದಾಹರಣೆಯನ್ನ ಕೊಡೋದಿದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇಲ್ಲಿ ಆಲ್ರೆಡಿ ಹೇಳಿದೀನಿ. ಈಥೇನ್ ಇದು ಯಾವ ಫ್ಯಾಮಿಲಿಯಲ್ಲಿ ಸೇರುತ್ತೆ? ಅಲ್ಕೇನ್ ಫ್ಯಾಮಿಲಿಯಲ್ಲಿ ಅಲ್ವಾ. ಅಲ್ಕೇನ್ ಅಲ್ಲಿ ಕಾರ್ಬನ್ ನಡುವೆ ಯಾವಾಗ್ಲೂ ಏಕಬಂಧ ಇರುತ್ತೆ. ಅದೇ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಬಂದ್ರೆ ಕಾರ್ಬನ್ ನಡುವೆ ದ್ವಿಬಂಧ ಇರಬಹುದು, ತ್ರಿಬಂಧ. ಅಲ್ಕೀನ್ ಮತ್ತೆ ಅಲ್ಕೈನ್ ಗಳನ್ನ ಉದಾಹರಣೆಯನ್ನಾಗಿ ಕೊಡಬಹುದು. ಇವೆಲ್ಲ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ವ್ಯತ್ಯಾಸಗಳಾಗಿವೆ. ಥ್ಯಾಂಕ್ ಯು.